ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಒಬ್ಬರ ಮೇಲೆ ಇರುವ ಅಡಿಕ್ಷನನ್ನು ಹೇಗೆ ಕಡಿಮೆ ಮಾಡುವುದು ಎಂಬುದರ ಬಗ್ಗೆ ತಿಳಿಯೋಣ. ಈಗ ಒಂದು ಲವ್ ರಿಲೇಷನ್ಶಿಪ್ಪಲ್ಲಿ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿರುವ ಸಂದರ್ಭದಲ್ಲಿ ಅಡಿಕ್ಷನ್ ಫಾರ್ಮ್ ಆಗುವುದು ಸಹಜ. ಒಬ್ಬರನ್ನೊಬ್ಬರು ದೂರ ಆದಾಗ ಆಗುವ ನೋವಿದೆಯಲ್ಲ, ಅದರಷ್ಟು ಪೇನ್ ಈ ಭೂಮಿಯಲ್ಲಿ ಯಾವುದೂ ಇಲ್ಲ. ಆದರೆ ಈ ಅಡಿಕ್ಷನ್ ಇದೆಯಲ್ಲ, ಇದು ಅನ್ಹೆಲ್ದಿ ಅಡಿಕ್ಷನ್. ಆದರೆ ಇದರಿಂದ ಹೊರಬರುವುದು ತುಂಬ ಕಷ್ಟ. ಈ ಅಡಿಕ್ಷನ್ನಿಂದ ಹೇಗೆ ಹೊರಬರುವುದು ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ, ಈ ಅಡಿಕ್ಷನ್ನಿಂದ ನಾನು ಹೊರಗೆ ಬರಬೇಕು ಅಥವಾ ಅಡಿಕ್ಷನನ್ನು ಕಡಿಮೆ ಮಾಡಬೇಕೆಂದು ತೀರ್ಮಾನಿಸಿದ ಮೇಲೆ ಮೊದಲು ಮಾಡಬೇಕಾದದ್ದು ಏನೆಂದರೆ, ಈ ರಿಲೇಷನ್ಶಿಪ್ನಿಂದ ನಾನು ಅಡಿಕ್ಷನ್ಗೆ ಒಳಗಾಗಿದ್ದೇನಾ ಅಥವಾ ಈ ಸಿಚುವೇಶನ್ ನನ್ನನ್ನು ತುಂಬ ವೀಕ್ ಮಾಡ್ತಾ ಇದೆಯಾ, ಇದನ್ನು ನೀವು ಮೊದಲು ತಿಳಿಯಬೇಕು. ಯಾಕೆಂದರೆ ಈ ಅಡಿಕ್ಷನ್ನಿಂದ ತೊಂದರೆ ಪಡುವವರು ನೀವು ಅಲ್ವಾ. ಈಗ ಅಡಿಕ್ಷನ್ ಅಂದರೆ ಏನು ಅಂತ ನೋಡೋಣ. ಮೊದಲನೆಯದಾಗಿ, ನಿಮಗೆ ಯಾವಾಗಲೂ ಅವರ ಬಗ್ಗೆನೇ ಚಿಂತೆ ಕಾಡ್ತಾ ಇದೆಯಾ ಅಥವಾ ಅವರ ಬಗ್ಗೆನೇ ನೆನಪಾಗ್ತಾ ಇದೆಯಾ? ಅಂದರೆ ಬೆಳಗ್ಗೆ ಎದ್ದಾಗಿನಿಂದಲೂ ರಾತ್ರಿ ಮಲಗುವವರೆಗೂ ಹೆಚ್ಚು ಅವರ ಬಗ್ಗೆನೇ ಯೋಚನೆ, ಚಿಂತೆ ಮಾಡ್ತಾ ಇದ್ದೀರಾ? ಕಾನ್ಸ್ಟೆಂಟಾಗಿ ಆ ರಿಲೇಷನ್ಶಿಪ್ ಬಗ್ಗೆ ಅಥವಾ ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಕುರಿತು ಕಂಟಿನ್ಯೂಸ್ ಆಗಿ ಯೋಚನೆ ಬರ್ತಾ ಇದೆಯಾ? ಹೀಗಿದ್ದರೆ ಇದು ಮೊದಲನೇ ಸೈನ್ಸ್ ನೀವು ಅಡಿಕ್ಷನಿಗೆ ಒಳಗಾಗಿದ್ದೀರಾ ಅಂತ. ಎರಡನೆಯದಾಗಿ, ನೀವು ಪ್ರೀತಿಸುತ್ತಿರುವ ವ್ಯಕ್ತಿ ಅಂದರೆ ನಿಮ್ಮ ಎದುರುಗಡೆ ಇರುವ ವ್ಯಕ್ತಿ ಇಲ್ಲದೆ, ಅವರ ಪ್ರೆಸೆನ್ಸ್ ಇಲ್ಲದೆ ಇರುವಾಗ ನಿಮಗೆ ಎಂಪ್ಟಿ ಫೀಲ್ ಆಗ್ತಿದೆಯಾ? ಇದು ಎರಡನೇ ಸೈನ್ಸ್. ಕಾರಣವೇನೆಂದರೆ, ಆ ವ್ಯಕ್ತಿಯ ಕಾಲ್ ಇಲ್ಲದೆ, ಮೆಸೇಜ್ ಇಲ್ಲದೆ, ಅವರ ಹತ್ರ ಮಾತನಾಡದಿರೋಕ್ಕಾಗಲ್ಲ ಅಥವಾ ಸಮಯವನ್ನು ಮುಂದೂಡಲಾಗ್ತಾ ಇಲ್ಲ ಅಂತಾದರೆ ನಿಮಗೆ ಈ ಅಡಿಕ್ಷನ್ ಫಾರ್ಮ್ ಆಗಿದೆ ಎಂದರ್ಥ. ಅಂದರೆ ನಮ್ಮ ಎದುರುಗಡೆ ಇರುವ ವ್ಯಕ್ತಿ ಜೊತೆ ಅಡಿಕ್ಷನ್ ಫಾರ್ಮ್ ಆಗಿದೆ. ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೂ ಸಹ ನಿಮಗೆ ಹೇಗೆ ಅನಿಸುತ್ತದೆಂದರೆ, ಆ ವ್ಯಕ್ತಿ ನನ್ನನ್ನು ಪ್ರೀತಿಸುತ್ತಾ ಇದ್ದಾರೆ, ಅವರು ನನ್ನ ಜೊತೆಯಲ್ಲೇ ಇದ್ದಾರೆ ಅನ್ನೋ ಫೀಲ್ ಬಂದರೆ ಇದು ಒಂದು ಅಡಿಕ್ಷನ್ ಆಗಿದೆ. ನಿಮಗೆ ಅವರನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ಅವರ ನೆನಪು ಪ್ರತಿ ಕ್ಷಣ ನನ್ನನ್ನು ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇದೆ. ಇದರಿಂದ ಹೇಗೆ ಹೊರಬರುವುದು ಅಂತ ನೀವು ಯೋಚಿಸುತ್ತಿದ್ದೀರಾ? ಇದೇನು ಅಷ್ಟು ಕಷ್ಟದ ಕೆಲಸವೇನಲ್ಲ, ಸಾಧ್ಯವಾಗದ ಕೆಲಸವೂ ಅಲ್ಲ. ಇದನ್ನು ಒಂದು ಹೆಲ್ದಿ ರಿಲೇಷನ್ಶಿಪ್ ಆಗಿ ಬದಲಾಯಿಸಲು ಕೂಡ ಸಾಧ್ಯವಿದೆ. ಅದು ಹೇಗೆಂದು ನೋಡೋಣ. ಮೊದಲನೆಯದಾಗಿ, ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿ. ಹೌದು, ಯಾವಾಗಲೂ ಅವರ ಜೊತೆಯೇ ಇದ್ದು ತನ್ನ ಎಲ್ಲ ಕೆಲಸದಲ್ಲೂ ಅವರನ್ನು ತೊಡಗಿಸಿಕೊಂಡು ಅಥವಾ ಎಲ್ಲ ಕೆಲಸ ಒಟ್ಟಿಗೆ ಸೇರಿ ಮಾಡುವುದು, ಪ್ರತಿ ಕ್ಷಣವೂ ಎಲ್ಲಿದ್ದೀಯಾ, ಹೇಗೆ ಇದೆಯಾ ಅಥವಾ ಪ್ರತಿಯೊಂದು ವಿಷಯದಲ್ಲೂ ಅವರ ಜೊತೆ ಇರುವುದರಿಂದ ನಿಮಗೆ ಈ ಅಡಿಕ್ಷನ್ ಫಾರ್ಮ್ ಆಗಿರುತ್ತದೆ. ಸೊ ಈಗ ಏನು ಮಾಡಬೇಕೆಂದರೆ, ಈ ಡಿಪೆಂಡೆನ್ಸಿಯನ್ನು ನೀವು ಕಡಿಮೆ ಮಾಡಬೇಕು. ನೀವೊಬ್ಬರೇ ಮಾಡುವಂತಹ ಕೆಲಸವನ್ನು ಮಾಡಿ ನಿಮ್ಮನ್ನು ನೀವು ಹೇಗೆ ಹ್ಯಾಪಿಯಾಗಿಡುವುದು ಎಂಬುದನ್ನು ಮೊದಲು ಕಲಿಯಿರಿ. ಅವರ ಡಿಪೆಂಡೆನ್ಸಿ ಇಲ್ಲದೆ ತಾವೇ ಸ್ವತಃ ಎಲ್ಲ ಕೆಲಸವನ್ನು ಮಾಡಲು ತೊಡಗಿ ಸೆಲ್ಫ್ ಲವ್ವನ್ನು ಕಲಿಯಿರಿ. ನಿಮ್ಮ ಅಪೋಸಿಟ್ ಇರುವ ವ್ಯಕ್ತಿಯ ಜೊತೆ ಡಿಪೆಂಡ್ ಆಗಿ ಮಾಡುವ ಎಲ್ಲ ಕೆಲಸವನ್ನು ಕಡಿಮೆ ಮಾಡುತ್ತಾ ಬನ್ನಿ. ಕೆಲವರು 24 ಗಂಟೆ ಕೂಡ ಆ ವ್ಯಕ್ತಿಯ ಜೊತೆ ಮೆಸೇಜ್, ಕಾಲ್ ಮಾಡುವವರಾಗಿರಬಹುದು. ಆದರೆ ನೀವು ಅಡಿಕ್ಷನ್ನಿಂದ ಹೊರಬರಬೇಕೆಂದು ತೀರ್ಮಾನಿಸಿದ ನಂತರ ಈ ಡಿಪೆಂಡೆನ್ಸಿಯನ್ನು ನೀವು ಬಿಡಲೇಬೇಕು ಮತ್ತು ನಿಮ್ಮ ಲೈಫಿನ ಕಡೆ ಫೋಕಸ್ ಮಾಡಲೇಬೇಕು. ಎರಡನೆಯದಾಗಿ, ಈ ರಿಲೇಷನ್ಶಿಪ್ಪಲ್ಲಿ ಒಂದು ಬೌಂಡ್ರಿಯನ್ನು ಸೆಟ್ ಮಾಡಿ. ಈಗ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ನಾನು ಅಡಿಕ್ಟ್ ಆಗಿದ್ದೀನಿ ಎಂದು ಕನ್ಫರ್ಮ್ ಆದ ಮೇಲೆ ನೀವು ಆ ನೆಗೆಟಿವ್ ರಿಲೇಷನ್ ಒಂದು ಪಾಸಿಟಿವ್ ರಿಲೇಷನ್ ಆಗಿ ಅಥವಾ ಹೆಲ್ದಿ ರಿಲೇಷನ್ ಆಗಿ ಆಗುವ ಹಾಗೆ ಬೌಂಡ್ರಿ ಸೆಟ್ ಮಾಡಬೇಕು. ನಿಮಗೆ ಇಷ್ಟ ಇರುವ ಅಥವಾ ಏನು ಮಾಡಿದರೆ ಈ ರಿಲೇಷನ್ ಹೆಲ್ದಿಯಾಗಿ ಕೊಂಡು ಹೋಗಬಹುದು, ಹೇಗೆ ಸಾಧ್ಯ, ಹಾಗೆ ಒಂದು ಬೌಂಡ್ರಿಯನ್ನು ಸೆಟ್ ಮಾಡಿ. ಮೂರನೆಯದಾಗಿ, ನಿಮ್ಮ ಡೈಲಿ ರೂಟೀನನ್ನು ಚೇಂಜ್ ಮಾಡಿ. ಹೌದು, ಇದು ವೆರಿ ಇಂಪಾರ್ಟೆಂಟ್. ನೀವು ನಿಮ್ಮ ಡೈಲಿ ರೂಟೀನನ್ನು ಚೇಂಜ್ ಮಾಡಿ. ಯಾವಾಗಲೂ ಬೆಳಿಗ್ಗೆ ಎದ್ದ ತಕ್ಷಣ ಅವರ ಮೆಸೇಜ್ಗೆ ರಿಪ್ಲೈ ಕೊಡುವುದು, ಕಾಲ್ ಮಾಡುವುದು, ಅವರಿಗೆ ಇಷ್ಟವಿದ್ದ ಡ್ರೆಸ್ ಹಾಕುವುದು ಎಲ್ಲವನ್ನು ಅವರಿಗೋಸ್ಕರ ಮಾಡ್ತಾ ಇದ್ದೀರಿ. ನಿಮಗೋಸ್ಕರ ಏನಿದೆ ಸ್ವಲ್ಪ ಯೋಚಿಸಿ. ಆದರೆ ಇನ್ನು ಮುಂದೆ ನಿಮಗೋಸ್ಕರ ಬದುಕಲು ಕಲಿಯಿರಿ. ನಿಮಗೆ ಇಷ್ಟವಾದ ಡ್ರೆಸ್, ಫುಡ್ಡು ಎಲ್ಲವನ್ನು ಮಾಡಿ. ಮೆಸೇಜ್, ಕಾಲ್, ಟೈಮ್, ನಿಮ್ಮ ಅದಕ್ಕಾಗಿ ಕೊಡುವ ಸಮಯವನ್ನು ನಿಮ್ಮ ಸೆಲ್ಫಿಗೆ ಕೊಡಿ. ನಿಮ್ಮ ಸೆಲ್ಫಿಗೆ ಏನು ಬೇಕು ಅಂದರೆ ಯೋಗ, ಜಿಮ್, ಮೆಡಿಟೇಷನ್ ಮುಂತಾದವುಗಳನ್ನು ಮಾಡಿ ಬಾಡಿ
ಸಿಟ್ಟಾಗಿಡಿ. ಅವರಿಗೆ ಕೊಡುತ್ತಿರುವ ಪ್ರೀತಿಯನ್ನು ನಿಮ್ಮ ಮನೆಯವರಿಗೆ ಕೊಡಿ. ಇಂದಿನಿಂದ ನಿಮ್ಮ ಡೈಲಿ ರುಟೀನ್ ಹೇಗಿರಬೇಕೆಂದರೆ ಫುಲ್ ನೀವು ಚೇಂಜ್ ಆಗಬೇಕು. ಮೊದಲು ನಿಮಗೋಸ್ಕರ, ನಂತರ ನಿಮ್ಮ ಮನೆಯವರಿಗೋಸ್ಕರ ಬದುಕಲು ಕಲಿಯಿರಿ. ಅದನ್ನು ಬಿಟ್ಟು ಯಾರೋ ಬಿಟ್ಟು ಹೋದ ವ್ಯಕ್ತಿಯ ನೆನಪು ಮಾಡಿಕೊಂಡು ಕಣ್ಣೀರಿಡುತ್ತಾ ಹೆಲ್ದಿ ಫುಡ್ಡು ಕೂಡ ಮಾಡದೆ, ಬಾಡಿ ಫಿಟ್ನೆಸ್ ಕೂಡ ಇಡದೆ, ಯೋಗ ಮೆಡಿಟೇಷನ್ ಯಾವುದು ಮಾಡದೆ ಮನೆಯವರಲ್ಲಿ ಇದ್ದ ಪ್ರೀತಿಯನ್ನು ಕಳೆದುಕೊಂಡಿರ್ತೀರಾ. ಯೋಚಿಸಿ, ನೀವು ಜೀವನದಲ್ಲಿ ಸಕ್ಸಸ್ ಆದಾಗ ಬರುವ ಪಾರ್ಟ್ನರಿಗೂ ಈ ರೀತಿ ಲೋ ವೈಬ್ರೇಷನ್ ಅನ್ಹೆಲ್ದಿಯಾಗಿದ್ದ ಸಂದರ್ಭದಲ್ಲಿ ಬರುವ ಪಾರ್ಟ್ನರಿಗೂ ತುಂಬ ವ್ಯತ್ಯಾಸವಿದೆ. ಯಾವ ಪಾರ್ಟ್ನರ್ ನಿಮಗೆ ಬೇಕು? ಸ್ವಲ್ಪ ಯೋಚಿಸಿ. ಸೊ ನಿಮ್ಮ ಡೈಲಿ ರೂಟನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿ. ಆದರೆ ನಾವೇನು ಮಾಡ್ತೀವಿ, ಯಾರೋ ಬಿಟ್ಟು ಹೋದ್ರಿ ಅಂತ ಆ ಬೇಸರದಲ್ಲೇ ಇದ್ದು ನಮ್ಮ ಕೆಲಸವನ್ನು ನಾವು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೇವೆ. ಇದರಿಂದ ನಮ್ಮ ಜೀವನದಲ್ಲಿ ಯಾವುದೇ ಯಶಸ್ಸು ಪಡೆಯದೆ ನಮಗೆ ಸಿಗುವಂತಹ ಘನತೆ, ಗೌರವ ಎಲ್ಲವನ್ನು ಮಿಸ್ ಮಾಡುತ್ತೇವೆ. ಜೀವನವೆಂದರೆ ಇವತ್ತು ನಾಳೆ ಇದೇ ಜೀವನ ಆಗಿಬಿಟ್ಟಿದೆ. ಆದರೆ ನಾಳೆಯ ಮತ್ತು ಇವತ್ತಿನ ದಿನವನ್ನು ಪರ್ಫೆಕ್ಟಾಗಿ ಮಾಡಿದರೆ ಮುಂದಿನ ಜೀವನ ಕೂಡ ಪರ್ಫೆಕ್ಟ್ ಆಗುವುದರಲ್ಲಿ ಸಂಶಯವಿಲ್ಲ. ಆದರೆ ನಾವು ಯಾವುದಕ್ಕೂ ರೆಡಿ ಇಲ್ಲದೆ ಎಲ್ಲವನ್ನು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಯಾಕೆಂದರೆ ನನಗೆ ಮೂಡಿಲ್ಲ ಅನ್ನೋ ವಿಷಯದಲ್ಲಿ. ನಾವು ಏನು ಮಾಡಬೇಕೆಂದರೆ ನಮ್ಮ ಜೀವನದತ್ತ ಫೋಕಸ್ ಮಾಡಿ ನಮ್ಮ ಲೈಫನ್ನು ಸಕ್ಸಸ್ ಆಗುವ ಹಾಗೆ ಮಾಡಬೇಕು. ಎಸೆಯುವ ಬಾಲ್ ಇದೆಯಲ್ಲ, ಅದನ್ನು ಹಿಡಿಯೋಕ್ಕೆ ಪ್ರಯತ್ನಿಸಬೇಕು. ಎಷ್ಟೋ ಬಾಲ್ ನಿಮ್ಮ ಕೈ ತಪ್ಪಿದರೂ ಕೊನೆಗೆ ಒಂದು ಬಾಲ್ ನಿಮ್ಮ ಕೈಗೆ ಹಿಡಿಯುತ್ತೆ. ಅಂದರೆ ನಿಮಗೆ ಸಿಕ್ಕೇ ಸಿಗುತ್ತದೆ. ಆದರೆ ಅವರ ಮಾತುಗಳನ್ನು ಕೇಳುತ್ತಾ ಅವರು ಏನು ಹೇಳ್ತಾರೋ ಇವರು ಏನು ಹೇಳ್ತಾರೋ ಅಂತ ಅವರ ಬಗ್ಗೆನೇ ಚಿಂತಿಸುತ್ತಾ ಬೇರೆಯವರಿಗೋಸ್ಕರ ಜೀವನ ನಡೆಸುತ್ತಾ ಇರ್ತೀವಿ. ಆದರೆ ನಮ್ಮ ಜೀವನ ನಮಗೆ ಅಲ್ವಾ? ಈಗ ಉದಾಹರಣೆಗೆ 3 ಕಪ್ಪೆ ಹೋಗ್ತಾ ಇದ್ದಂತೆ ಹೋಗುವಾಗ ಅದಕ್ಕೆ ಎದುರುಗಡೆ ಇರುವ ಹೊಂಡ ಕಾಣಲಿಲ್ಲವಂತೆ. ಅವು 3 ಕೂಡ ಆ ಹೊಂಡಕ್ಕೆ ಬಿದ್ದವು. ಆಗ ಅಲ್ಲಿಗೆ ಎಲ್ಲ ಕಪ್ಪೆಗಳು ಬಂದವಂತೆ. ಹೊಂಡದಲ್ಲಿ ಮೇಲೆ ಬರಲು ಪ್ರಯತ್ನಿಸಿದ ಕಪ್ಪೆಗಳನ್ನು ನೋಡಿ ಹಾಸ್ಯದಿಂದ, ನೀವು ಸುಮ್ಮನೆ ಟ್ರೈ ಮಾಡಬೇಕು, ನಿಮಗೆ ಮೇಲೆ ಬರಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಿತ್ತಂತೆ. ಅದನ್ನು ಕೇಳಿದ 3 ಕಪ್ಪೆಗಳಲ್ಲಿ 2 ಕಪ್ಪೆ ಪ್ರಯತ್ನಿಸುವುದನ್ನೇ ಬಿಟ್ಟಿತಂತೆ. ಆದರೆ 1 ಕಪ್ಪೆ ಮಾತ್ರ ಸದಾ ಪ್ರಯತ್ನಿಸುತ್ತಲೇ ಇತ್ತು. ಪ್ರಯತ್ನ ಪಟ್ಟು ಹೇಗೋ ಮೇಲೆ ಬಂತು. ಅದು ಹೇಗೆ ಮೇಲೆ ಬಂತೆಂದರೆ ಆ ಕಪ್ಪೆಗೆ ಕಿವಿ ಕೇಳ್ತಾ ಇರಲಿಲ್ಲವಂತೆ. ಮೇಲಿದ್ದ ಕಪ್ಪೆಗಳು ಬೊಬ್ಬೆ ಹಾಕುವಾಗ, ಓ ಈ ಕಪ್ಪೆ ಅವರು ನನಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂತ ತಿಳಿದು ಮೇಲೆ ಬಂತಂತೆ. ಹಾಗೆಯೇ ನಮಗೆ ಅವಮಾನ ಮಾಡಿ ತಮಾಷೆ ಮಾಡುವವರ ಮುಂದೆ ಕಿವುಡರಾಗಿದ್ದು ನಮ್ಮ ಮೇಲೆ ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಟು ನಮ್ಮ ಸಕ್ಸಸ್ಸನ್ನು ನಾವೇ ಕಾಣಬೇಕು ಹೊರತು ಬೇರೆಯವರಿಂದ ನಿರೀಕ್ಷೆ ಮಾಡಬಾರದು. ಯಾರೋ ಬಿಟ್ಟು ಹೋದರೂ ಯಾರಿಗೋಸ್ಕರ ನಮ್ಮ ಜೀವನ ಮುಡುಪಾಗಿಡದೆ ನಮ್ಮ ಸಕ್ಸಸ್ ಆಗಬೇಕೆಂದರೆ ಡೈಲಿ ಪ್ರಯತ್ನ, ಅಭ್ಯಾಸ ಮಾಡುತ್ತಲೇ ಇರಬೇಕು. ಇದು ಒಂದು ಫೀಲ್ಡ್ ಕೂಡ ಅಷ್ಟೇ, ಇದು ಯಾವ ಫೀಲ್ಡಲ್ಲೂ ಕೂಡ ಅಷ್ಟೇ. ಹಾಗಾಗಿ ನಿಮ್ಮ ದಿನನಿತ್ಯದ ದಿನಚರಿ ಅಭ್ಯಾಸಗಳು ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಆದುದರಿಂದ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಾವು ಏನು ಮಾಡುತ್ತಿದ್ದೇವೆ ಇದರಿಂದ ಒಂದು ಸಣ್ಣ ಬದಲಾವಣೆ ಮಾಡಿದರೆ, ಒಳ್ಳೆಯ ರೀತಿ ಬದಲಾವಣೆ ಮಾಡಿದರೆ ನಮ್ಮ ಜೀವನ ಬದಲಾಗುತ್ತೆ ಅಂತ ಹೇಳುತ್ತಾ, ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿ ಮರೆಯಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.